ಏನಪ್ಪ ವಿಷಯ ಅಂದರೆ ನಮ್ಮ ಹುಡುಗರೆಲ್ಲ ಯಾಕೋ ಮಗ ಬೇಜಾರಾಗ್ತೈತೆ, ಈ ವೀಕೆಂಡ್ ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿದ್ರು. ಹೌದಾ ಮಗ, ನನಗೂ ಯಾಕೋ ಹಂಗೆ ಆಗ್ತೈತೆ ಅಂತ ಹೋಗಿ ಬರೋಣ ಅಂತ ನಾವು ಹೊರಟಿದ್ದೆ ಚಿಕ್ಕಪೇಟೆ. ನಮ್ಮ ಪಿ ಜಿಯಿಂದ ಊಬರ್ ಬುಕ್ ಮಾಡಿಕೊಂಡು ಹಂಗೆ ಹಂಗೆ ಬರ್ತಾ 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 ಕೊನೆಗೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ರೀಚ್ ಆಗೇ ಬಿಟ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ನ್ಯಾಷನಲ್ ಕಾಲೇಜ್ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ನಮ್ಮ ಹುಡುಗರನ್ನೆಲ್ಲ ಏನು ಬಾಂಬ್ ಗಿಂಬ್ ಬಿಟ್ಟಾರ ಅಂತ ಚೆಕ್ ಮಾಡ್ತವ್ರೆ. ಅಲ್ಲಿಂದ ನಡ್ಕೊಂಡು ಮೇಲೆ ಬಂದ್ವಿ. ಅಲ್ಲಿ ಮಗ ಟಿಕೆಟ್ ತಗೊಂಬರ್ತೀನಿ ಅಂದರೆ ಬೇಡ ಮಗ ಆನ್ಲೈನಾಗೆಲ್ಲ ಬುಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು 3 ಟಿಕೆಟ್ ಬುಕ್ ಮಾಡೇ ಬಿಟ್ಟ. ಹಂಗೆ ಕೆಳಗಡೆ ನಡ್ಕೊಂಬಂದು ಮೆಟ್ರೋ ಕಾಯ್ಕೊಂಡು ನಿಂತಿದ್ವಿ. ಮೆಟ್ರೋ ಬಂದೇ ಬಿಡ್ತು. ಕೊನೆಗೂ ಮೆಟ್ರೋ ಬಂತು, ಡೋರ್ ಓಪನ್ ಆಯಿತು. ನೋಡಿದ್ರೆ ಕುರಿ ತುಂಬ್ಕೊಂಡವ್ರಿ. ಅಪ್ಪ, ಈ ಸರ್ಕಾರ ಹೆಣ್ಮಕ್ಳಿಗೆ ಫ್ರೀ ಮಾಡಿಬಿಟ್ಟು ಹಳ್ಳಿ ಸೈಡೆಲ್ಲ ಬಸ್ಗಳೆಲ್ಲ ಹೆವಿ ಕುರಿ ತುಂಬ್ಕೊಂಡಂಗೆ ಹೋಯ್ತಾರೆ ಅಂತ ನಾನು ಬರೀ ಹಳ್ಳಿ ಸೈಡು ಇಷ್ಟು ಜನ ನಗು ಬಂತು. ಸರ್ ಸ್ವಲ್ಪ ಜಾಗ ಬಿಡಿ ಸರ್. ಏನಾಗಲ್ಲ, ಇರಲಿ, ಇನ್ನೇನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಸುಮ್ಮನಾಗಿ ಮೆಟ್ರೋ ಹೊತ್ಕೊಂಡೆ. ಹಂಗೆ ಹೋಗ್ಬೇಕಾದ್ರೆ ನಮ್ಮ ಹುಡುಗರನ್ನ ಒಂದು ಪೋಸ್ ಕೊಡಿ ಅಂದರೆ ಹೀರೋ ಲೆವೆಲಿಗೆ ಪೋಸ್ ಕೊಟ್ಟರು. ಯಾವಾಗ ನಗ್ತಾನೆ ಇರ್ತೀಯ ಯಾವಾಗ ಸರಿ ಸೀರಿಯಸ್ ಆಗಿ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಕೊನೆಗೂ ಚಿಕ್ಕಪೇಟೆಗೆ ಬಂದೇ ಬಿಟ್ಟು ಅಬ್ಬಾ ದೇವ್ರೆ, ಇಲ್ಲಿ ಜನ ನೋಡ್ಬಿಟ್ಟು ಸುಸ್ತಾಗೋಗ್ಬಿಟ್ಟೆ. ಯಾಕಪ್ಪ ಅಂದರೆ ಲೈಫಲ್ಲಿ ಈ ಥರ ಜನ ನೋಡೇ ಇರಲಿಲ್ಲ ಗುರು. ನಾನಂತೂ ಫುಲ್ಲು ಶಾಕು. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಏನಪ್ಪ ಇಷ್ಟೊಂದು ಜನ ಅಂತ ಇದೇ ಫಸ್ಟ್ ಗುರು. ಯಾಕೆ ಸುಳ್ಳು ಹೇಳೋಣ, ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಜನ ಒಂದು ಚಿಕ್ಕಪೇಟೆಯಲ್ಲಿ ಬೈ ಮಾಡಕ್ಕೆ ಬರ್ತಾರೆ ಅಂದರೆ ಯಪ್ಪ ನಂಬಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ ಅಂತ ಮಾತಾಡ್ಕೊಂತಿದ್ರಲ್ಲ. ಹೌದಾ, ಅದು ಹೆಂಗಿರುತ್ತೆ ಅಂತ ಒಂದ್ಸಲ ಬಂದರೆ ಯಪ್ಪೋ ಜನಗಳು ನೋಡ್ಬಿಟ್ಟು ಶಾಕ್ ಆದೆ ಗುರು. ಲೈಫಲ್ಲಿ ನೋಡಿರಲಿಲ್ಲ ಈ ಥರ ಜನಗಳನ್ನ. ಅಯ್ಯೋ ಏನು ಟ್ರಾಫಿಕ್ಕು, ಏನು ಜನ, ಬಾ. ಆಮೇಲೆ ಏನು ಜನ ಸಾಗರ ನೋಡ್ಬಿಟ್ಟು ಫುಲ್ಲು ಸುಸ್ತಾಗೋಗ್ಬಿಟ್ಟೆ ಫಸ್ಟ್ ಟೈಮ್. ಏನು ಬೇಕು ಎಲ್ಲ ಥರದ್ದೈತೆ. ನೀನು ಏನು ಕೇಳ್ತೀವಿ, A to Z ಫ್ಯಾಮಿಲಿಗೆ ಆಯಿತು, ಏನು ಕಾದ್ರಾಯ್ತು, ನಿಮ್ಮ ಪ್ರೊಫೆಷನಲ್ ಫ್ಯಾಮಿಲಿ ಏನು ಕಾದ್ರೆ ತಗೋ, ಅವನ ಅಜ್ಜಿ A to Z ಸಿಗ್ತವೆ ಇರೋ, ಅದು ವಿತ್ ಚೀಪ್ ರೇಟಲ್ಲಿ ಸಿಗ್ತವೆ. ಹಂಗಾಗಿ ನಾನು ಈ ಥರ ಎಲ್ಲ ನೋಡೇ ಇರಲಿಲ್ಲ ಗುರು. ಆ ಥರ ನನಗೆ ಅನ್ನಿಸ್ಬಿಟ್ಟು ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನಪ್ಪ ಅದಕ್ಕೆ ನಮ್ಮ ಹುಡುಗರು ಬರ್ರಿ ಏನಾದರೂ ಸುಮ್ಮನೆ ನಡ್ಕೊಂಡು ಹೋದ್ರೆ ಸರಿಯಾಗಲ್ಲ, ನೋಡ್ಕೊಂಡು ರೇಟ್ ವಿಚಾರಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗೋಣ. ಎಲ್ಲ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಕ್ವಾಂಟಿಟಿ ಹೆಂಗಿದೆ ನೋಡೋಣ. ಬರ್ರಿ ಬೆಸ್ಟಾ ಇಲ್ವಾ ಎಲ್ಲ ನೋಡ್ಕೊಂಡು. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಇದು ಯಾವುದೋ ಟೂರಿಸ್ಟ್ ಬ್ಯಾಗ್ ಅಂತೆ. ಅದರೊಳಗಡೆ ಇನ್ನೊಂದಿದೆ ಅಂತೆ, ಅದಕ್ಕೆ 2000 ಹೇಳ್ತಾವನೆ. ಇನ್ನೊಂದು ಕಡೆ ಕೇಳಿದ್ರೆ 1500 ಹೇಳ್ತಾರೆ, ಇನ್ನೊಂದು ಕಡೆ ಕೇಳಿದ್ರೆ 1000 ಹೇಳ್ತಾರೆ. ಅಯ್ಯೋ ಏನು ತಗೋಣ ಅಂತಲೇ ಗೊತ್ತಾಗಲ್ಲ, ಯಾರು ತಗೋಣ ಅಂತಲೇ ಗೊತ್ತಾಗಲ್ಲ. ಆ ಥರ ಚಿಕ್ಕಪೇಟೆ ತಲೆ ಕೆಡಿಸ್ಬಿಡುತ್ತೆ ಜನಗಳ್ದು. ಟೀ-ಶರ್ಟ್ಗೂ ಶರ್ಟ್ಗೂ ಚಾಪ್ಲಿ ಶೂಸು ಏನು ಬೇಕು ಯಾವುದಕ್ಕೂ ಬರ ಇಲ್ಲ ಗುರು. ಆದರೆ ದುಡ್ಡಿರಬೇಕು. ಆದರೆ ನಿಮ್ಮ ಅಪ್ಪ ಕೊಡ್ತಾನೆ. ಚೀಪ್ ಆ್ಯಂಡ್ ಬೆಸ್ಟಾಗೆ ಎಲ್ಲ ಸಿಗ್ತವೆ ರೀ. ಎಲ್ಲ ಬಟ್ಟೆ ಅಪ್ಪೋ ಎಲ್ಲ ರಾಶಿ ಹಾಕೊಂಡಿರ್ತಾರೆ. ಏನು ಕೇಳ್ತೀರಾ, ಕೇಳಿದ್ರೆ 150 200 ಆರಾಮಾಗಿ ತಗೊಬೋದು. ಇದನ್ನೆಲ್ಲ ನೋಡ್ಬಿಟ್ಟು ನಂಗೆ ಒಂದು ಅನಿಸಿದ್ದು ಏನು ಗೊತ್ತಾ, ಈ ವೀಕೆಂಡ್ ಬಂದುಬಿಟ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಜನ ಮನೆಗಿರೋ ಬದಲು ಎಲ್ಲ ಸಿಟಿಯಲ್ಲೇ ಇರ್ತಾರೆ ಅಂತ ಗೊತ್ತಾಯಿತು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾವುದೋ ಒಂದು ಅಂಗಡಿಲಿ ಯಾವುದೋ ಒಂದು ವೈಟ್ ಕಲರ್ ಟೀ-ಶರ್ಟು ಬಾಮಗ ಅಂತ ಕರೀತಾ ಇತ್ತು. ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದೆ, ಆದರೆ ಯಾಕೋ ಕ್ವಾಲಿಟಿ ಇಷ್ಟ ಆಗಿಲ್ಲ, ಹಂಗಾಗಿ ಬಿಟ್ಟು ಬಂದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಹೋಗ್ತಾ ನಮ್ಮ ಫ್ರೆಂಡ್ಸು ಬಾಮಗ ಶೂ ನೋಡೋಣ ಅಂತ ಅಂದರು. ಹಂಗೆ ಸರಿ ಆಯ್ತು ಬರೀ ನೋಡೋಣ, ಅದಕ್ಕೇನಂತೆ ಅಂತ ನನಗೂ ಒಂದು ಸ್ವಲ್ಪ ಶೂ ತಗೊಬೇಕು ಅಂತ ಇತ್ತು. ಹೋಗಿ ನೋಡಿದೆ. ಹಂಗೆ ನಮ್ಮ ಫ್ರೆಂಡ್ಸು ನೋಡ್ತಾ ಇದ್ದರು. ಎಲ್ಲ ಚೀಪ್ ರೇಟುಗಳು, 500 ರೂಪಾಯಿ 600 ಎಲ್ಲ ಕಮ್ಮಿ ರೇಟಿಗಿದ್ವು. ಎಲ್ಲ ಪೂಮಾ, ಅಡಿದಾಸು ಯಾವ ಬೇಕು ಎಲ್ಲ. BMW ರೀ, BMW 600 ಅಂತೆ. ಎಲ್ಲ ಸೆಕೆಂಡ್ ಕಾಪಿ, ಎಲ್ಲ ಚೀಪ್ ರೇಟಿಗೆ ಕೊಡ್ತಾರೆ. ಅಂತೂ ಇಂತೂ ನಾನು ನೋಡಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರು ಕ್ವಾಲಿಟಿ ಚೆನ್ನಾಗೈತಾ ಇಲ್ವಾ ಅಂತ. ನೋಡ್ತಾ ಹಂಗೆ ಹೆಣ್ಮಗು ಹಂಗೆ ನಮ್ಮ ಮನೋಜ್ ಅವರು
ಫಾರ್ಮಲ್ ಶೂ ತಗೊಬೇಕು ಅಂತ ಅಂದ್ಕೊಂಡ್ರು, ಯಾಕೋ ತೊಗೊಳ್ಳಿ ಅಂತ ಅಂದರೆ ಯಾಕೋ ಭಾಳ ಪಾಲಿಶ್ ಆಗಿಬಿಟ್ಟಿದ್ದಾವೆ, ಬಿಸ್ಲಿಗೆ ಕಣ್ಣಿ ಹೊಡಿತತೆ ಅಂತ ತಗೊಂಡಲ್ಲೇ ಬೇರೆ ಕಡೆ ಕೇಳೋಣ ಅಂತ ಬಿಟ್ಟು ಬಂದರು. ನಾವು ಬೇರೆ ಮಠ ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ವಿ. ಹಂಗಾಗಿ ಬಿಸಿಲು ಕಿತ್ಕೊಂಡು ಹೊಡಿತಿತ್ತು. ಹಂಗೆ ಕಿತ್ಕೊಂಡು ಹೊಡಿಯೋಕ್ಕೆ ಸೆಕೆನು ಕಿತ್ಕೊಂಡು ಇಳಿತಿತ್ತು. ಎಲ್ಲ ಹೆಂಗೆ ಬೆವತೋಗ್ಬಿಟ್ಟಿದ್ದೀವಿ ನೋಡಿ. Hi guys. ಏನ್ ಮಾತಾಡೋದು ಏನಂದ್ರು ನೀವೇ ಮಾತಾಡ್ರಿ. ನಮ್ಮ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಹಂಗಾಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲಿ 3 ಕಚೋರಿ ತಗೊಂಡ್ವಿ. 20. ಓಕೆ ಓಕೆ ಓಕೆ. ಟೇಸ್ಟ್ ಹೇಳಪ್ಪ, ಟೇಸ್ಟ್ ಹೇಳಿ ನೋಡೋಣ ಹೆಂಗೈತೆ. ಪರವಾಗಿಲ್ಲ. 40 rupees for one. ಟೇಸ್ಟ್ ಹೆಂಗೈತೆ? ಹಂಗೆ ನಡ್ಕೊತ ಎಲ್ಲ ನೋಡ್ಕೊತ ಒಂದು ರೌಂಡ್ ಹೊಡೆದು ಬಿಸಿಲಲ್ಲಿ ನಡ್ಕೊತ ಹಂಗೆ ಮುಂದೆ ಬರ್ತಾ ಇದ್ವಿ. ಕಚೋರಿ ತಿಂದಿದ್ದೆಲ್ಲ ಬಿಸಿಲಿಗೆಲ್ಲ ಹೋಗ್ಬಿಡ್ದು. ಹಂಗಾಗಿ ಇನ್ನೂ ಏನಾರ ಒಂದು ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿರೋ ಏನೋ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಬಟ್ ಏನಪ್ಪ ಕಾಮಿಡಿ ವಿಷಯ ಅಂದರೆ ನೇಮ್ ಏನಂತ ಗೊತ್ತಿಲ್ಲ ಅದ್ರದ್ದು. ಬಟ್ ಟ್ರೈ ಮಾಡಬೇಕು ಸರಿ ಬಿಡು, ಆಯ್ತು ಬಿಡು ಅಂತ ಹೋದ್ವಿ. ಆಮೇಲೆ ಅವನ್ನ ಕೇಳಿದ್ಕೆ ಅದೇನೋ ಮಸಾಲ ಸಮಥಿಂಗ್ ಏನೋ ಹೇಳಿದ್ರು. ಏನೋ ನೋಡೋಣ ಹೆಸ್ರು ಹಾಕಿ ತಿನ್ನೋದು, ಟೇಸ್ಟ್ ತಾನೇ ಮುಖ್ಯ. ಏನಂತೀರ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಹಂಗಾಗಿ ಒಂದು ತಗೊಂಡ್ವಿ, 3 ಜನ ತಿಂದ್ವಿ. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಕೊನೆಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಇನ್ನೇನು ಹೊರಡೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ನೆಕ್ಸ್ಟು ವಿಡಿಯೋದಲ್ಲಿ ನಾವು 3 ಕಬ್ಬನ್ ಪಾರ್ಕಲ್ಲಿ ಸಿಗ್ತೀವಿ ಫ್ರೆಂಡ್ಸ್. ಬಾಯ್ ಬಾಯ್.